ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿಯವರು, ಜೆಡಿಎಸ್ನವರು, ಏನೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಾಗಾಗಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ನಾನು ಅನೇಕ ಸಾರಿ ಹೇಳಿದ್ದೇನೆ, ಯಾವುದಾದ್ರೂ ನಾನು ಜಿಲ್ಲೆಗೆ ಹೋದಾಗ ಕಾರ್ಯಕ್ರಮಕ್ಕೆ ಬರಲಿ, ನಿಮಗೆ ಗೊತ್ತಾಗ್ತದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿ ದುಡ್ಡಿಲ್ಲದೆ ಹೋದರೆ 2,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ನೀವೇ ಉತ್ತರ ಕೊಡಬೇಕು. ವಿರೋಧ ಪಕ್ಷದವರಿಗೆ ನೀವೇ ಉತ್ತರ ಕೊಡಬೇಕು. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಜೆಪಿ ಹೇಳಿ ಒಂದೇ ಚರ್ಚೆ ಮಾಡೋಣ. ಕೊಪ್ಪಳ ಜಿಲ್ಲೆ ಅಥವಾ ಬೇರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಬರಲಿ, ನಾನು ಲೆಕ್ಕ ಕೊಡಲಿಕ್ಕೆ ತಯಾರಾಗಿದ್ದೇನೆ. ಇವತ್ತು 1 ಲಕ್ಷ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಚಾಲನೆಯನ್ನು ಇವತ್ತು ಜಾರಿಯನ್ನು ಕೊಟ್ಟಿದ್ದೇವೆ, ನಾವು ಖರ್ಚು ಮಾಡಿದ್ದೇವೆ. ಶಕ್ತಿ ಯೋಜನೆ ಯಾವುದಾದ್ರೂ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಇವತ್ತು 2003ಕ್ಕಿಂತ ಹಿಂದೆ ಕೊಪ್ಪಳ ಕೆಲ ಯಾರು ಬಿಟ್ಕೊಟ್ಟವರು, ಅಭಿವೃದ್ಧಿಗೆ ಬಿಟ್ಕೊಟ್ಟವರು ಯಾರು ಬಿಟ್ಕೊಟ್ಟವರು? ಬಿಜೆಪಿ ಅವರು ಕೊಟ್ಟಿದ್ರ? ಕುಮಾರಸ್ವಾಮಿ ಕೊಟ್ಟಿದ್ರ? ಅವ್ರ ಕಾಲದಲ್ಲಿ, ಬಿಜೆಪಿ ಅವರ ಕಾಲದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಜಮೀರಾಮಕ್ಕಂದ್ರೆ ಹೇಳ್ತಾ ಇದ್ದೀನಿ, 4 ವರ್ಷ ಅಧಿಕಾರದಲ್ಲಿದ್ದರು. 4 ವರ್ಷಗಳಲ್ಲಿ ಒಂದೇ ಒಂದು ಹೊಸ ಮನೆಯನ್ನು ಕೊಡಲಿಲ್ಲ. ಒಂದೇ ಒಂದು ಹೊಸ ಮನೆ ಕೊಡಲಿಲ್ಲ. ಕುಮಾರಸ್ವಾಮಿ ಅವರ ಕಾಲದಲ್ಲಿ ಹೊಸ ಮನೆ ಕೊಡಲಿಲ್ಲ. ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಹೇಳಿ ನೋಡೋಣ. ಇದೇ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಕಾಲದಲ್ಲಿ ಹೇಳಿದ್ರು, ನಾವು ಈಗ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದಾಗ, ಚುನಾವಣೆಗಿಂತ ಪೂರ್ವದಲ್ಲಿ ಘೋಷಣೆ ಮಾಡಿದಾಗ ಹೇಳಿದರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದರೆ ರಾಜ್ಯ ಸರ್ಕಾರ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ ಅಂತ ಹೇಳಿದರು. ಇವತ್ತು 2 ವರ್ಷ 4 ತಿಂಗಳ ನಾವು ಅಧಿಕಾರಕ್ಕೆ 2 ವರ್ಷ 4 ತಿಂಗಳು. ಈ 4 ತಿಂಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಯಲ್ಲಿ ಖರ್ಚು ಮಾಡಿದ್ದೀವಿ. ನೀವು ಹೇಳಿ, ಕೊಪ್ಪಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ? ಶಕ್ತಿ ಯೋಜನೆಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಅನ್ನಭಾಗ್ಯಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ? ಗೃಹಲಕ್ಷ್ಮಿಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಗೃಹ ಜ್ಯೋತಿ ಯೋಜನೆಗೆ ಎಷ್ಟು ಖರ್ಚು ಮಾಡಿದ್ದೀವಿ? ಯುವ ನಿಧಿಗೆ ಎಷ್ಟು ಖರ್ಚು ಮಾಡಿದ್ದೀವಿ?
ಯೋಜನೆ, ಶಕ್ತಿ ಯೋಜನೆ, ಇದಕ್ಕೆ ಇವತ್ತಿನವರೆಗೆ 14,394 ಕೋಟಿಗಳನ್ನು ಖರ್ಚು ಮಾಡಿದ್ದೇವೆ. ಮಹಿಳೆಯರು ಕೂತಿದ್ದಾರೆ. ನೀವು ಯಾರಾದರೂ ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ? ಯಾರು ದುಡ್ಡು ಕೊಟ್ಟು ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ? ಇಲ್ಲ. ಸುಮಾರು 563 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 14,394. ಕೊಪ್ಪಳದಲ್ಲಿ 9,22,00,000 ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪಯಣ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 330 ಕೋಟಿ ರೂಪಾಯಿಗಳು. ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ಫಲಾನುಭವಿಗಳ ಸಂಖ್ಯೆ 72 ಕೋಟಿ. ಖರ್ಚಾಗಿರ್ತಕ್ಕಂಥ ಹಣ 11,822 ಕೋಟಿ. ಕೊಪ್ಪಳ ಜಿಲ್ಲೆಯಲ್ಲಿ 1,96,00,000 ಫಲಾನುಭವಿಗಳು. ಖರ್ಚಾಗಿರ್ತಕ್ಕಂಥ ಹಣ 220 ಕೋಟಿ. ಗೃಹ ಜ್ಯೋತಿನಲ್ಲಿ 1,63,00,000 ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದೀವಿ. ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ 18,889 ಕೋಟಿ. ಕೊಪ್ಪಳದಲ್ಲಿ ಫಲಾನುಭವಿಗಳು 2,75,903. ಖರ್ಚಾಗಿರ್ತಕ್ಕಂಥ ಹಣ 290 ಕೋಟಿ. ಗೃಹಲಕ್ಷ್ಮಿ ಕಾರ್ಯಕ್ರಮ ಒಟ್ಟು ಕುಟುಂಬದ ಯಜಮಾನಿಯಲ್ಲಿರ್ತಕ್ಕಂಥದ್ದು ಬೆನಿಫಿಷಿಯರಿರ್ತಕ್ಕಂಥ ಫಲಾನುಭವಿಗಳು 1,24,00,000. ಖರ್ಚಾಗಿರ್ತಕ್ಕಂಥ ಹಣ 50,050 ಕೋಟಿ. 50,005 ಕೋಟಿ. ಕೊಪ್ಪಳದಲ್ಲಿ ಇರ್ತಕ್ಕಂಥ ಫಲಾನುಭವಿಗಳು 3,17,776. ಖರ್ಚಾಗಿರ್ತಕ್ಕಂಥ ಹಣ 1,283 ಕೋಟಿ. ಯುವ ನಿಧಿ ಪ್ರಾರಂಭವಾದಂಥ ದಿನಾಂಕ 12/1/2024. ಒಟ್ಟು ರಾಜ್ಯದಲ್ಲಿ ಬೆನಿಫಿಷರಿ ಇರ್ತಕ್ಕಂಥದ್ದು ಫಲಾನುಭವಿಗಳಿರ್ತಕ್ಕಂಥದ್ದು 2,77,000. ಖರ್ಚಾಗಿರ್ತಕ್ಕಂಥದ್ದು 700 ಕೋಟಿ. ಕೊಪ್ಪಳದಲ್ಲಿ 8,711 ಕೋಟಿ ಫಲಾನುಭವಿಗಳು. ಖರ್ಚಾಗಿರ್ತಕ್ಕಂಥದ್ದು 21,012 ಕೋಟಿ. ಒಟ್ಟು 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಈ ವೇಳೆ ಹೇಳಬೇಕು, ವಿರೋಧ ಪಕ್ಷದವರು ಹೇಳಬೇಕು, ದುಡ್ಡಿಲ್ಲ. ರಾಜ್ಯ ಸರ್ಕಾರ